ಒಂದು ಮುಷ್ಕರ ಕರೆ ಕೊಟ್ವಿ ಅಂತಂದರೆ ಟಿ ವಿ ಚಾನಲ್ ಅವರು ಬರ್ತಾರೆ ಇವತ್ತು. ಅದನ್ನು ತಗೊಂಡೋಗಿ ಸದಸ್ಯರು ಮುಟ್ಟುವಂಥ ಕೆಲಸ ಮಾಡ್ತಾರೆ. ಹಿಂದೆ ಆ ಥರ ಇರಲಿಲ್ಲ. ಟಿ ವಿ ಚಾನಲ್ ಬರಬೇಕು ಅಂತಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಅವ್ರನ್ನ ಕರಿಬೇಕಾಗ್ತದೆ. ಇವತ್ತು ಹಂಗಲ್ಲ. ನಾವು ಲಾಸ್ಟ್ ಟೈಮು ಫ್ರೀಡಮ್ ಪಾರ್ಕಲ್ಲಿ ಒಂದು ಮುಷ್ಕರ ಮಾಡ್ತೀವಿ. ಆ ಮುಷ್ಕರ ಯಾವ ಮಟ್ಟಕ್ಕೆ ಇತ್ತಂದರೆ ನೆಕ್ಸ್ಟ್ ಡೇ ರಾಜ್ಯ ಮಟ್ಟದ ಉನ್ನತ ಚಾನಲ್ಗಳು ಟಾಪ್ ಲಿಸ್ಟಲ್ಲಿ ಇರ್ತಕ್ಕಂಥ ಪವರ್ ನ್ಯೂಸ್ ಇರ್ಬೋದು, ಸುವರ್ಣ ಚಾನಲ್ ಇರ್ಬೋದು, ಪಬ್ಲಿಕ್ ಟಿ ವಿ ಇರ್ಬೋದು, TV9 ಇರ್ಬೋದು, ನಾವು ಮುಷ್ಕರ ಮಾಡಿದ್ದು ನೆಕ್ಸ್ಟ್ ಡೇನೇ ಎಲ್ಲ ಟಿ ವಿಗಳಲ್ಲಿ ಎಪಿಸೋಡ್ ಆಗುತ್ತೆ. ನಾವು ಮುಷ್ಕರ ಮಾಡಿದ್ರೆ ವಿಧಾನಸೌಧದಲ್ಲಿ ರೀಸೌಂಡ್ ಆಗುತ್ತೆ, 3ನೇ ಮಹಡಿಯಲ್ಲೂ ರೀಸೌಂಡ್ ಆಗುತ್ತೆ, ಕ್ಯಾಬಿನೆಟ್ಗೆ ಚರ್ಚೆಗೆ ಬರುತ್ತೆ, ಸೆಷನಲ್ಲೂ ಚರ್ಚೆಗೆ ಬರುತ್ತೆ. ಅಂದರೆ ವಿದ್ಯುತ್ ಗುತ್ತಿಗೆದಾರರ ಸಂಘ ಇವತ್ತು 100 ವರ್ಷ 103 ವರ್ಷ ಆಗಿದೆ. ಈಗ 3 ವರ್ಷ ಹಿಂದೆ ಹೆಂಗಿತ್ತು ಈ ಥರ ಯಾವುದೂ ಇರಲಿಲ್ಲ. ನಾವು ಒಂದು ಮುಷ್ಕರ ಮಾಡಿದ್ರೆ ಯಾವುದೋ ಒಂದು ಗಲ್ಲಿಯಲ್ಲಿ ಅಲ್ಲೇ ಉಳ್ಕೊಳ್ಬೇಕು. ಆದರೆ ಇವತ್ತು ನಾವು ಒಂದೇನು ಕರೆ ಕೊಟ್ಟಿದ್ದೀವಿ ಅಂತಂದರೆ ಅದು ಇವತ್ತು ವಿಧಾನಸೌಧ 3ನೇ ಮಹಡಿಯಲ್ಲಿ ರೀಸೌಂಡ್ ಬರೋ ಮಟ್ಟಕ್ಕಂತೂ ನಾವು ಸಂಘನ ತಗೊಂಡೋಗಿ ಇವತ್ತು ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೆಮ್ಮೆಯಾಗಿ ನಾನು ಹೇಳ್ತೇನೆ. ಹಾಗಾಗಿ ಕೇಂದ್ರ ಸಮಿತಿಯಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳು ಮಾಡಿರೋದ್ರಿಂದ ಇವತ್ತು ಜನರು ನಮ್ಗೆ ಆದೇಶ ಮಾಡಿದರೆ ಒಂದೇ ಒಂದು ವಿಷಾದ ವ್ಯಕ್ತಪಡಿಸಬೇಕು. ಯಾಕೆ ಅಂತಂದರೆ ಚುನಾವಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಈ ಒನ್ ಟೈಮ್ ID ಕಾರ್ಡ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಸಲ ಡಿಜಿಟಲೈಸ್ ಮಾಡಬೇಕು, ಫೇಕ್ ಮಾಡಬಾರ್ದು ಅಂತ ಉದ್ದೇಶಕ್ಕೆ ಏನು ಮಾಡಿದ್ರು ಅವ್ರು. ಒಳ್ಳೆ ಕಾರ್ಯಕ್ರಮ, ಒಂದು ಟೆಕ್ನಿಕಲ್ಲಾಗಿ ಒಳ್ಳೆ ಕಾರ್ಯಕ್ರಮನೇ ಇದೆ. ಆದರೆ ಏನಾಯ್ತು ಅಂತಂದರೆ ಅಲ್ಲಿ ಕಂಪ್ಯೂಟರ್ನ ಪ್ರಿಂಟ್ ತೆಗೆಯೋ ಸಂದರ್ಭದಲ್ಲಿ ಸಾಕಷ್ಟು ಅಡಚಣೆಗಳು ಉಂಟಾಯಿತು. ಒಂದೇ ಸಲ ಏಕಾಏಕಿ ಬಸ್ಸುಗಳಲ್ಲಿ ಹೊರಗಡೆಯಿಂದ ಜಿಲ್ಲೆ ಬರೋರು ಇರ್ಬೋದು, ಎಲ್ಲೋ ಒಂದು ಕಡೆ ಚುನಾವಣಾಧಿಕಾರಿ ನಮಗೆ ಮುಂದೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಮಿಸ್ ಏನಿತ್ತಂದರೆ ವಿತಿನ್ 5 ಮಿನಿಟ್ಸಲ್ಲಿ ಪ್ರತಿಯೊಬ್ಬರಿಗೂ ಚೀಟಿ ಕೊಡುವಂಥ, ಪ್ರಿಂಟ್ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು. ನಾವು ಯಾಕೆಂದರೆ ಕ್ಯಾಸಿಯಾ ಅವ್ರದ್ದು ರೀಸೆಂಟಾಗಿ ಅವ್ರದ್ದು ಚುನಾವಣೆ ಮಾಡಿ ಸಕ್ಸಸ್ ಆಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಅದೇ ರೀತಿಯಲ್ಲಿ ಚುನಾವಣೆ ನೀಟಾಗಿ ಮಾಡಬೇಕು. ಯಾವುದು ಫೇಕ್ ಆಗಬಾರ್ದು, ಫೇಕ್ ID ತೊಗೊಂಡು ಹೋಗ್ಬಾರ್ದು. ಒಂದು ಡಿಜಿಟಲ್ ಒಂದು ID ಮುಖಾಂತರನೇ ID ಕಾರ್ಡ್ ಮುಖಾಂತರ ಚುನಾವಣೆ ಮಾಡ್ಬೇಕು ಅಂತ ಹೇಳಿತ್ತು. ಅದು ನಮ್ಮ ಚುನಾವಣಾಧಿಕಾರಿ ಕೊಡೋದ್ರಲ್ಲಿ ಸ್ವಲ್ಪ ಎಡವಟ್ಟಾಯಿತು. ಅದ್ರ ಜೊತೆಗೆ ನಮ್ಮ ಅಣ್ಣ ತಮ್ಮಂದರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ನಮ್ಮ ವಿರೋಧಿ ಬಣ ಅಂತ ಏನು ಗುರುತಿಸ್ಕೊಂಡಿದ್ದು ಅವರು ಈ ಎಲೆಕ್ಷನ್ ಏನಾದರೂ ಮಾಡಿ ಸ್ಟಾಪ್ ಮಾಡಬೇಕು, ಏನಾದರೂ ಮಾಡಿ ಇದಕ್ಕೆ ತೊಂದರೆ ಕೊಡಬೇಕು ಅನ್ನೋ ವಿಚಾರಕ್ಕೆ ಪವರ್ ಕೇಬಲ್ನ ಕಟ್ ಮಾಡ್ತಾರೆ, ಲ್ಯಾನ್ ಕೇಬಲ್ನ, ಇಂಟರ್ನೆಟ್ ಕೇಬಲ್ನ ಕಟ್ ಮಾಡ್ತಾರೆ, ಕಂಪ್ಯೂಟರ್ ಮೇಲೆ ನೀರು ಸುರಿತಾರೆ. ಈ ಥರ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿ ಜಗಳ ಮಾಡಿ ಇವತ್ತು ಚುನಾವಣೆ ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ದೊಡ್ಡ ಹುನ್ನಾರ ನಡೆದಿತ್ತು. ಆದರೆ ಅವತ್ತು ಪೊಲೀಸರ ಸಹಕಾರದಿಂದ ಇದು ಯಾವುದೋ ಅವ್ರದ್ದು ನಡೀಲಿಲ್ಲ. ಹಾಗಾಗಿ ಚುನಾವಣೆ ಕಂಪ್ಲೀಟ್ ಆಯಿತು. ಚುನಾವಣೆ ಕಂಪ್ಲೀಟ್ ಮಾಡೋಕ್ಕೆ ಯಾಕೆಂದರೆ ನಾವು ಚುನಾವಣೆ ಜೊತೆಗೆ ಪ್ರತಿ ಸಲ ನಮ್ಮದು ಯಾಕಂತಂದರೆ ಸಾಂಪ್ರದಾಯಿಕವಾಗಿ ಚುನಾವಣೆ ಜೊತೆಯಲ್ಲಿ ನಮ್ಮದು ನಮ್ಮ ಸರ್ವ ಸದಸ್ಯರ ಸಭೆ ಕೂಡ ಅದರಲ್ಲಿ ನಡೀತದೆ. ಅದರ ಭಾಗವಾಗಿ ಹಿಂದೆನೇ ನಾವು 10 ದಿವಸ ಹಿಂದೆ ಎಲ್ಲ ಸದಸ್ಯರಿಗೂ ನಾವು ಜನರಲ್ ಬಾಡಿ ಬುಕ್ನ ಕಳಿಸಿದ್ವಿ. ಆದ್ರೂ ನಮ್ಮ ವಿರೋಧಿ ಪಡೆಗಳು ಏನು ಮಾಡಿದ್ರು, ಜನರಲ್ ಬಾಡಿ ಮೀಟಿಂಗು ಹಿಂದೆ ಅವ್ರದ್ದೊಂದು ಸಂಪ್ರದಾಯ, ಈಗ ಅವ್ರದ್ದೊಂದು ಟ್ರೆಡಿಷನ್ ಆಗಿದೆ, ಅವ್ರದ್ದೊಂದು ಸ್ಟೈಲು. ಅವರು ಕೆಲಸ ಕಾರ್ಯ ಮಾಡಲ್ಲ. ಕಾರ್ಯಕ್ರಮನ ಹೆಂಗೆ ಸ್ಟಾಪ್ ಮಾಡಬೇಕು, ಸಂಘನ ಹೆಂಗೆ ಹೊಡಿಬೇಕು, ಸಂಘನ ತಗೊಂಡೋಗಿ ಕೋರ್ಟಲ್ಲಿ ಹೆಂಗೆ ಇಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾಡ್ತಾರೆ. ಚರ್ಚೆ ಮಾಡಬೇಕು. ನಮ್ದು ಏನಾದರೂ ಸಮಸ್ಯೆಗಳಿತ್ತಂದರೆ ಸಂಘ ಅಂತ ಇದೆ, ನಮ್ಮದು ಒಂದು ಬೆಂಗಳೂರಿನ ಹೃದಯ ಭಾಗದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸಂಘ ಇದೆ. ಆ ಸಂಘಕ್ಕೆ ಬರೋಲ್ಲ, ಒಂದು ಪ್ರಶ್ನೆ ಮಾಡಲ್ಲ, ಒಂದು ಪತ್ರ ಕೊಡಲ್ಲ. ಅವ್ರು ಬೇಕಾಗಿರ್ತಕ್ಕಂಥದ್ದು ಏನೇ ಅವ್ರು ಕೇಳಲಿ ಬಂದು. ನಾವು ಜನರಲ್ ಬಾಡಿ ಮೀಟಿಂಗ್ ಮಾಡೋದು ಏನಕ್ಕೆ ಅಂತಂದರೆ ಸಾಧಕ ಬಾಧಕ ನಮ್ಮ ಸದಸ್ಯರ ಕಷ್ಟ ಸುಖ ಚರ್ಚೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಜನರಲ್ ಬಾಡಿ ಮೀಟಿಂಗ್ನ ಕರಿತೇವೆ. ಆ ಜನರಲ್ ಬಾಡಿ ಮೀಟಿಂಗ್ನೇ ಇವರು ತಡಿಬೇಕಂತ ಹೇಳ್ಬಿಟ್ಟು ಆ ಜನರಲ್ ಬಾಡಿ ಮೀಟಿಂಗ್ನ ತೊಂದರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಹಿಂದೆ ನಾವು ಮೂಡುಬಿದ್ರೆಯಲ್ಲಿ ಜನರಲ್ ಬಾಡಿ ಮೀಟಿಂಗ್ನ ನಾವು ಅದನ್ನು ಮಾಡೋವಂಥ ಸಂದರ್ಭದಲ್ಲಿ ಅದಕ್ಕೆ ಆ ಕೋರ್ಟ್ ಮುಖಾಂತರ ಸ್ಟೇ ತಂದರು. ಆವತ್ತಿಂದ ಹಿಡಿದು ಇವತ್ತಿನವರೆಗೂ ಈ ಸಲ ಜನರಲ್ ಬಾಡಿ ಮೀಟಿಂಗೂ ನಾವು ಸ್ಟೇ ತರಬಾರ್ದು ಅಂತ ನಾವು ಮುನ್ನೆಚ್ಚರಿಕೆ ವಹಿಸಿದ್ರೂ ಸಹ ಎಲ್ಲೋ ಒಂದು ಕಡೆ ರಾಜಕೀಯ ಷಡ್ಯಂತ್ರ ಇರ್ಬೋದು, ಅವ್ರ ಕುತಂತ್ರ ಏನೋ ಒಂದು ಇರ್ಬೋದು, ಏನೋ ಮಾಡಿ ಅದನ್ನು ಪೊಲೀಸ್ ವ್ಯವಸ್ಥೆಯಲ್ಲಿ ಈ 144 ಸೆಕ್ಷನ್ನ ಜಾರಿ ಮಾಡೋ ಮುಖಾಂತರ ನಮ್ಮ ಜನರಲ್ ಬಾಡಿ ಮೀಟಿಂಗ್ನ ನಡೀಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಜನರಲ್ ಬಾಡಿ ಮೀಟಿಂಗ್ನ ತಡೆದಿದ್ದಾರೆ. ಆದರೆ ಇವತ್ತು ಹೇಳ್ತೇನೆ, ಇವತ್ತು